ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ರಿಲೀಸ್ ಆಗಿರೋದ್ರ ಬಗ್ಗೆ ಅಧಿಕೃತ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಆಯಿತು, ಫೈನಲ್ ಕೀ ಆನ್ಸರ್ ಆಗಿ ರಿಸಲ್ಟನ್ನು ಬಿಟ್ಟರೂ ಕೂಡ ನಮಗೀಗ ಇನ್ನೂ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ ಅಂತ, ಬಟ್ ಈಗ ಬಂದಿದೆ. ಸೊ ಏನಂತ ನೋಡೋದಾದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಫಲಿತಾಂಶವನ್ನು ಈಗಾಗಲೇ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದ್ದು, ಅರ್ಹತಾ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇಲ್ಲಿ ಒದಗಿಸಲಾಗಿದೆ. ಸೊ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ತಮ್ಮ ಅರ್ಹತಾ ಪ್ರಮಾಣ ಪತ್ರಗಳನ್ನು ಮುದ್ರಿಸಿಕೊಳ್ಳಬಹುದಾಗಿದೆ ಅಂತೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014ರಿಂದ 2025 ತನಕ ನಡೆದ ಎಲ್ಲ TET ಪ್ರಶ್ನೆ ಪತ್ರಿಕೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಒಂದೇ ಲಿಂಕ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಅರ್ಹತಾ ಪ್ರಮಾಣ ಪತ್ರವು ಅಭ್ಯರ್ಥಿಯ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತದೆ. ಇಲ್ಲಿ ಭಾಳ ಜನ ಸರ್ ಇನ್ನೂ ನಮಗೆ ಇದು 7 ವರ್ಷ ಅಂತ ಹೇಳಿದರು, ಅದ್ರ ಬಗ್ಗೆ ಎಲ್ಲಿ ಕ್ಲಾರಿಫಿಕೇಷನ್ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ನಿಮಗೆ ಇಲ್ಲಿ ಕ್ಲಾರಿಫಿಕೇಷನ್ ಇದೆ. ಜೀವಿತಾವಧಿಯವರೆಗೆ ನಿಮಗೆ ಆ ಒಂದು ಅರ್ಹತಾ ಪ್ರಮಾಣ ಪತ್ರ ಸಿಗುತ್ತೆ. ಜೊತೆಗೆ ಎಲ್ಲ TETಗಳ ನೀವು ಎಷ್ಟು TET ಬರೆದಿದ್ದೀರಿ ಅವೆಲ್ಲವನ್ನು ಕೂಡ ಒಂದೇ ಲಿಂಕ್ನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಡೌಟ್ ಬೇಡ. ಆ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದಿನ ಪರೀಕ್ಷಾ ತಯಾರಿಯನ್ನು ಮಾಡಿ ಅಂತ ಹೇಳ್ತಾ, ಸೊ ಆ ಲಿಂಕನ್ನು ಓಪನ್ ಮಾಡಿದರೆ ಯಾವ ರೀತಿ ಇಂಟರ್ಫೇಸ್ ಕಾಣುತ್ತೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: sts.karnataka.gov.in/TET ರಿಸಲ್ಟ್ಸ್ login.aspx ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕನ್ನು ನೀವು ಓಪನ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಪೇಜ್ ಬರುತ್ತೆ. ಸೊ ಆ ಪೇಜಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರ್. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಈಗಿರ್ತಕ್ಕಂಥ ಅಪ್ಲಿಕೇಶನ್ ನಂಬರು ಮತ್ತು ಅದರ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಈಗಿನ ಒಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಹಿಂದಿನ ಒಂದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಅಂದರೆ ಡೇಟ್ ಆಫ್ ಬರ್ತ್ ಸೇಮ್ ಇರುತ್ತೆ ನಿಮಗೆ, ಬಟ್ ಅಪ್ಲಿಕೇಶನ್ ನಂಬರು ಕಳೆದ ಒಂದು ಸಾರಿಯ ಅಪ್ಲಿಕೇಶನ್ ಏನಿತ್ತು ಅಥವಾ ಹಿಂದಿನ 2014ರ ಒಂದು ಸಮಯದಲ್ಲಿ ನೀವೇನು 14ರಿಂದ 2025ರವರೆಗೆ ಎಲ್ಲ ಎಲ್ಲ ಒಂದು ಅಂಕಪಟ್ಟಿಗಳನ್ನು ಇದೊಂದೇ ಲಿಂಕಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಹೇಗೆ ಅಂತ ಹೇಳಿದರೆ, ಆ ಒಂದು ಅಪ್ಲಿಕೇಶನ್ ನಂಬರನ್ನು ಕರೆಕ್ಟ್ ಹಾಕಬೇಕು. ಸೊ ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಇದೇ ಲಿಂಕ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಕಲರ್ ಪ್ರಿಂಟ್ ಹಾಕಿ ಇಟ್ಕೊಳ್ಳಿ. ಸೊ ನಂಬರ್ ನೆನಪಿದ್ದರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಪರೀಕ್ಷಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ಹಾಗೆ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ನನಗೆ ಗೊತ್ತಿದ್ದರೆ ಉತ್ತರವನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ರಿಪ್ಲೈನ ಮಾಡ್ತೀನಿ. ಧನ್ಯವಾದಗಳು.